ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ಲಾಗಿ ಒಂದು ಚಿಕನ್ ರೆಸಿಪಿ ಮನೆಯಲ್ಲೇ ಸುಲಭವಾಗಿ ಒಂದು 5 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥದ್ದು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಬಾಣಲೆ ತೊಗೊಳ್ಳಿ. ಸ್ವಲ್ಪ ಎಣ್ಣೆ, ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಆಗಲಿ. ಅದು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಒಂದು ಪಲಾವ್ ಎಲೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಚಕ್ಕೆ, 1-2 ಲವಂಗ ಸೇರಿಸ್ಕೊಂಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ. ಅದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳಿ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕೆಂಪಾಗಿ ಆಗೋ ಥರ ನೋಡ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಕೈ ಆಡಿಸ್ತಾರೆ. ಚೆನ್ನಾಗಿ ರೋಸ್ಟ್ ಆಗಿದೆ. ಇಲ್ಲಿ ಪುದೀನ ಸೊಪ್ಪು ಹಾಕಿದ್ದೀನಿ. ಫಸ್ಟ್ ಇಲ್ಲಿ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಈರುಳ್ಳಿ ಜೊತೆ ಹಾಕಿ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಪುದೀನದು ಹೋಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಇದು ಪುದೀನ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ. 2 ಟೊಮೆಟೊ 2 ಈರುಳ್ಳಿ ತೊಗೊಂಡಿದ್ದೆನಲ್ಲ, ಆ ಟೊಮೆಟೊ ಸೇರಿಸ್ತಾ ಇದ್ದೀನಿ ಇಲ್ಲಿ. ಇವಾಗ ಈ ಪುದೀನ ಫ್ರೈ ಆಗಿದೆ. ಸ್ವಲ್ಪ ಅದರ ಜೊತೆ ಟೊಮೆಟೊ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಚೆನ್ನಾಗಿ ಸ್ವಲ್ಪ ಬಾಡಿಸಿ, ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದ್ದೀನಲ್ಲ, ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕದು. ನೋಡಿ, ಈ ಥರ ಆಗಬೇಕು. ಇಷ್ಟು ಬೇಯಿಸ್ಕೊಳ್ಳಿ. ಈಗ ಚಿಕನ್ ತೊಳೆದಿಟ್ಕೊಂಡಿದ್ದೀನಲ್ಲ, ನಾನು ತೊಗೊಂಡಿದ್ದೆ 1/2 kg ಚಿಕನ್ ತೊಗೊಂಡಿದ್ದೀನಿ, ತೊಳೆದಿಟ್ಟಿದ್ದೀನಿ. ಇವಾಗ ಇದನ್ನು ಸೇರಿಸಿ ಇಲ್ಲಿ ಚಿಕನನ್ನು. ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲೀಗ. ಈಗ ಚಿಕನ್ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸಿ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಈ ಥರ ಸ್ವಲ್ಪ ಎಲ್ಲ ಮಸಾಲೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಬೇಕು. ಈ ಟೈಮಲ್ಲಿ ಚೆನ್ನಾಗಿ ಬೇಯಬೇಕಲ್ಲ. ಸ್ವಲ್ಪ ಥರ ತಿರುಗಿಸ್ಕೊಂಡು ಚೆನ್ನಾಗಿ 1-2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಹೀಗೆ ಇದನ್ನು ಸ್ವಲ್ಪ ಮಧ್ಯೆ ಹೀಗೆ ಕೈ ಆಡಿಸ್ತಾ ಇರಬೇಕದು. ಈಗ ಚಿಕನ್ ಹಾಕಿದೆ ಅಲ್ಲ, ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಹೀಗೆ ತಿರುಗಿಸ್ತಾ ಇರಬೇಕು. ಸ್ವಲ್ಪ 1 ಸೆಕೆಂಡಿಗೆ ಒಂದೊಂದು ಸತಿ ಅದು ಕೈ ಆಡ್ತಾಯಿರಿ. ಸ್ವಲ್ಪ ಇದು ನೀರೆಲ್ಲ ಬಿಟ್ಕೊಂಡು ಬರಬೇಕಲ್ಲ. ಚಿಕನ್ನಲ್ಲಿರೋ ನೀರೆಲ್ಲ ಸಪ್ರೇಟ್ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ. ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ನು. ಚೆನ್ನಾಗಿ ನೋಡಿ, ಉಪ್ಪು ಅರಿಶಿನ ಹಾಕಿದ್ದೀನಿ. ಇವಾಗ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಈರುಳ್ಳಿ ಟೊಮ್ಯಾಟೊ ಜೊತೆಗೆ ಚಿಕನ್ ಹಾಕಿ ಅರಿಶಿನ ಉಪ್ಪು ಎಲ್ಲ ಹಾಕಿ ನೋಡಿ, ಈ ಥರ ಬರಬೇಕದು. ಇಷ್ಟಾಗಬೇಕು. ಈಗ ಚೆನ್ನಾಗಿ ಫ್ರೈ ಮಾಡಿದ್ದೀನಲ್ಲ, ನೋಡಿ ಈ ಥರ ಆದಮೇಲೆ ಈಗ ಇದಕ್ಕೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೆ ನಾನು ಸಪ್ರೇಟಾಗಿ. ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಚಿಕನ್ ಫ್ರೈ ಆಗಿದೆ ಚೆನ್ನಾಗಿ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಜಾಸ್ತಿನೇ ಹಾಕಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಪುದೀನ ಆವಾಗಲೇ ಹಾಕಿದ್ದೀನಿ. ಚೆನ್ನಾಗಿ ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಈಗ ಕೊತ್ತಂಬರಿ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಚಿಕನ್ ಫ್ರೈ ಆಗಿದೆ ಇಲ್ಲಿ ನಾನೀಗ ಮಾಡಿರೋದು. ಈಗ ಸ್ವಲ್ಪ ಕಾಳುಮೆಣಸು ಕುಟ್ಟಿ ಇಟ್ಕೊಂಡಿದ್ದೆ, ಒಂದು 4 ಕಾಳುಮೆಣಸು, ಅದನ್ನು ಹಾಕಿ. ಇವಾಗ ಕಾಳುಮೆಣಸು ಜಜ್ಜಿದ್ದನ್ನು ಹಾಕಿ ಇಲ್ಲಿ ಖಾರದ ಪುಡಿ, ಚಿಕನ್ ಮಸಾಲ, ಧನಿಯಾ ಪುಡಿ 3 ಖಾರದ ಪುಡಿ ಹಾಕಬೇಕು, ಧನಿಯಾ ಪುಡಿ ಹಾಕಬೇಕು, ಚಿಕನ್ ಮಸಾಲ 3 ಹಾಕಬೇಕೀಗ. ನೋಡಿ, ಇಷ್ಟು ಫ್ರೈ ಆಗಿದೆ. ಈಗ ಖಾರದ ಪುಡಿ ಹಾಕಿ 1 ಚಮಚ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ನಾನಿಲ್ಲಿ 1 ಚಮಚ ಖಾರದ ಪುಡಿ ಹಾಕಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಮಸಾಲೆದು ಖಾರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇಲ್ಲಿ ಸಣ್ಣ ಊರಿನಲ್ಲಿ ಇಟ್ಕೊಳ್ಳಿ. ಮಸಾಲೆ ಹಾಕಿದ್ದಲ್ಲ ಕೆಳಗಡೆ ಹಿಡಿಬಾರ್ದು. ಚಿಕನ್ ಮಸಾಲ ಯಾವ ಪ್ಯಾಕೆಟು ನಿಮ್ಮದು ಯಾವ ತೊಗೊಳ್ತೀರೋ ಅದು 1-2 ಸ್ಪೂನ್ ಚಿಕನ್ ಮಸಾಲ ಹಾಕಿ. 1 ಸ್ಪೂನ್ ಚಿಲ್ಲಿ ಪೌಡ್ರು, 2 ಸ್ಪೂನ್ ಚಿಕನ್ ಮಸಾಲ, 1 ಸ್ಪೂನು ಧನಿಯಾ ಪುಡಿ ಹಾಕಿದ್ದೀನಿ. ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ತಿರುಗಿಸ್ಕೊಳ್ಳಿ. ಅದು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಣ್ಣ ಊರಲ್ಲಿ, ದೊಡ್ಡ ಇಟ್ಟರೆ ಬೇಗ ಬಾಣಲೆ ಎಲ್ಲ ಹಿಡಿದೋಗ್ಬಿಡುತ್ತೆ. ಈಗ ಸ್ವಲ್ಪ ಇದು ಎಲ್ಲ ಫ್ರೈ ಸ್ವಲ್ಪ ಚೆನ್ನಾಗಾದ್ಮೇಲೆ ನೀರು ಸ್ವಲ್ಪ, ಅದು ಚಿಕನ್ ಬೇಯುವಷ್ಟು ನೀರು ಹಾಕಬೇಕಿಲ್ಲೀಗ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಫ್ರೈ ಆಗಿದೆ. ಈಗ ಸ್ವಲ್ಪ ನೀರು ಹಾಕೋ. ಇದರಲ್ಲಿ ನೀರು ಹಾಕಿದರೆ ಚೆನ್ನಾಗಿ 1-2 ನಿಮಿಷ ನೀರು ಹಾಕಿ ಕುದಿಸ್ಬಿಟ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ, ಈಗ ಸ್ವಲ್ಪ ನೀರು ಹಾಕಿ. ನೀರು ಒಂದು ಗ್ಲಾಸ್ ನೀರು ಹಾಕಿದರೂ ಸಾಕು. ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂದರೆ ಒಂಚೂರು ಜಾಸ್ತಿ ನೀರು ಹಾಕಿ.
ಇಲ್ಲಾಂದರೆ ಸ್ವಲ್ಪ ಸಾಕು. ಆವಾಗ ಉಪ್ಪು ಹಾಕಿದ್ದೆ, ಅದು ಬೇಯಲಿಕ್ಕಷ್ಟೇ ಹಾಕಿದ್ದೆ, ಸಾಕಾಗಿಲ್ಲ. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ನೀರು ಹಾಕಿ ಚೆನ್ನಾಗಿ ಕುದಿಸಿ. ಉಪ್ಪು ನೀರು ಹಾಕಿದ್ದೀನಿ ಇಲ್ಲಿ. ಸ್ವಲ್ಪ ನೀರು ಉಪ್ಪು ಕಡಿಮೆ ಹಾಕಿದ್ರಿಂದ ಅವಾಗ ಚಿಕನ್ ಬೇಯೋಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಮಾತ್ರ ಹಾಕಿದ್ದೆ. ಇವಾಗ ಸ್ವಲ್ಪ ಗ್ರೇವಿಗೆಲ್ಲ ಉಪ್ಪು ಬೇಕಲ್ಲ, ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಇವಾಗ ಮುಚ್ಚಿ ಬೇಯಿಸ್ಬೇಕು. ಒಂದು 2 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ತಗೊಳ್ಳಿ. ಈಗ ಇದು ಚೆನ್ನಾಗಿ ಚಿಕನ್ ಬೇಯಬೇಕು, ಸಾಫ್ಟ್ ಆಗಬೇಕಲ್ಲ. ಸ್ವಲ್ಪ ಚಿಕನ್ ಸಾಫ್ಟ್ ಆಗೋಷ್ಟು ಬೇಯಿಸ್ಕೊಂಡು ತಗೊಳ್ಳಿ. ನೋಡಿ ಇಲ್ಲಿ ಬೇಯಿಸಿದ್ದೀನಿ ನಾನು. ಮುಚ್ಚಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಕುದೀತಾ ಇದೆ ಅಲ್ಲ, ಈ ಥರ ಕುದಿಬೇಕು ಚೆನ್ನಾಗಿ. ನೋಡಿ ಚೆನ್ನಾಗಿ ಕುದ್ದು ಬಂದಿದೆ ಅದು. ಚಿಕನ್ ಎಲ್ಲ ಮಸಾಲ ಐಟಮ್ ಹಾಕಿದೆ. ಈಗ ಒಂಚೂರು ಗರಂ ಮಸಾಲ ಪುಡಿ ಮೇಲೆ ಹಾಕಿ, ಒಂದು ಅರ್ಧ ಚಮಚ ಸಾಕು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಚಿಕನ್ ಗ್ರೇವಿ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ. ನೋಡಿ ರೆಡಿ ಆಯಿತು. ಚಪಾತಿ ತಿನ್ನೋರು ಚಪಾತಿ ಜೊತೆಗೂ ಆಗುತ್ತೆ, ರೈಸ್ ಜೊತೆಗೂ ಆಗುತ್ತೆ. ನೋಡಿ ಚೆನ್ನಾಗಿ ಬಂತು ಇವಾಗ. ಎಷ್ಟು ಸಾಕು ಗ್ರೇವಿ ಅಷ್ಟಿದ್ರೆ, ತುಂಬ ನೀರಾದರೆ ಚೆನ್ನಾಗಿರಲ್ಲ. ಕರೆಕ್ಟಾಗಿ ಬಂದಿದೆ ಇದೀಗ. ನೋಡಿ ಎಷ್ಟು ಹದ ಬಂದರೆ ಸಾಕು. ಒಳ್ಳೆ ಟೇಸ್ಟ್ ಇರುತ್ತೆ. ಒಂದು ಸತಿ ನೀವು ಮಾಡಿ ನೋಡಿ ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ಒಳ್ಳೆ ಖಾರವ ಮತ್ತು ಸುಲಭ, ಈಸಿಯಾಗಿದೆ ನೋಡಿ. ತುಂಬ ಪಟ ಅಂತ ಮಾಡಿಬಿಡ್ಬೋದು. ರೆಡಿ ಆಗಿದೆ ಈಗ ಚಿಕನ್ನು. ನೋಡಿ ಇಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ ಈ ಥರ ಬಂದಿದೆ. ಒಳ್ಳೆ ತುಂಬ ಟೇಸ್ಟ್ ಇರುತ್ತೆ ನೋಡಿ.